ನಾಳೆ 2024ನೇ ಲೋಕಸಭೆ ಚುನಾವಣೆ ನಡೀತಾ ಇದೆ. ಚುನಾವಣೆಯಲ್ಲಿ ಮತದಾನ ನಮ್ಮ ಜನ್ಮಸಿದ್ಧ ಹಕ್ಕು. ನಮ್ಮ ಹಕ್ಕನ್ನು ಚಲಾವಣೆ ಮಾಡೋ ಮುಂಚೆ ನಾವೆಲ್ಲರೂ ಒಂದು ಕಳಕಳಿಯಿಂದ ವಿನಂತಿ, ಒಳ್ಳೆಯ ಅಭ್ಯರ್ಥಿಗಳಿಗೆ ಯಾರು ದೇಶಕ್ಕಾಗಿ ದೇಶಕ್ಕೋಸ್ಕರ ಸೇವೆ ಮಾಡೋದು ಅಭ್ಯರ್ಥಿ ಮತದಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಎಲ್ಲ ಚಿತ್ರೋದ್ಯಮದರು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಮತಗಳನ್ನು ಚಲಾವಣೆ ಮಾಡೋದಕ್ಕೆ ದೇಶದ ಭದ್ರತೆ ಬಗ್ಗೆ ನಮ್ಮ ದೇಶವನ್ನು ಭದ್ರವಾಗಿ ಕಟ್ಟುವಂಥ ಕೆಲಸ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮಾಡುವಂಥ ದಿನ. ಬನ್ನಿ, ನಾಳೆ ಚುನಾವಣೆ ಇದೆ, ಮತದಾನ ನಮ್ಮ ಹಕ್ಕು. ಚುನಾವಣೆ ಮಾಡೋದ್ರೊಂದಿಗೆ ನಾವು ಒಳ್ಳೆ ಕೆಲಸ ಮಾಡೋಣ. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘನಾರಾಜ್. ಇದೇ 26ಕ್ಕೆ ಅಂದರೆ ಏಪ್ರಿಲ್ 26ಕ್ಕೆ 18ನೇ ಲೋಕಸಭಾ ಎಲೆಕ್ಷನ್ಸ್ ನಡೀತಾ ಇದೆ. ಮತದಾನ ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ಚಲಾಯಿಸೋದು ಐ ಥಿಂಕ್ ಇಟ್ ಇಸ್ ದ ರೈಟ್ ಥಿಂಗ್ ಟು ಡೂ. ನಾನು ನನ್ನ ವೋಟ್ನ ಕಾಸ್ಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ನೀವು ಎಲ್ಲರೂ ನಿಮ್ಮ ವೋಟ್ನ ಕಾಸ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸಿಟಿಸನ್ಸ್ ಆಗಿ ನಮಗೆ ಕೊಟ್ಟಿರೋ ರೈಟ್ಸಲ್ಲಿ ವಿಲ್ ಹ್ಯಾವ್ ಟು ಎಕ್ಸಸೈಸ್ ದ ರೈಟ್ ಆಫ್ ವೋಟಿಂಗ್. ಸೊ ನಿಮ್ಮ ಮತ ಭಾಳ ಮುಖ್ಯ. ಒಂದು ವೋಟಿಂದ ನಿಮ್ಮ ರಾಜ್ಯ ಬದಲಾಗ್ಬೋದು. ಪ್ಲೀಸ್ ಡೂ ಕಾಸ್ಟ್ ಯು ವೋಟ್. ಕರ್ನಾಟಕದ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನನ್ನ ಭಕ್ತಿಪೂರ್ವಕವಾದಂತಹ ವಿಜ್ಞಾಪನೆಗಳು. ಕಾರಣ ಇಷ್ಟೇ, 5 ವರ್ಷಕ್ಕೊಂದು ಸಾರಿ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ನಮಗೆ ಬೇಕಾದಂತಹ ಸಚ್ಚಾರಿತ್ರ್ಯವುಳ್ಳ ಒಬ್ಬ ಮಹಾನಾಯಕನನ್ನು ಆರಿಸುವಂತಹ ಗುರುತರವಾದ ಜವಾಬ್ದಾರಿಯನ್ನು ನನ್ನ ಸಂವಿಧಾನ, ನನ್ನ ದೇಶ ನನಗೆ ಕೊಟ್ಟಿದೆ. ನಾನು ಶುದ್ಧ ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಅತ್ಯಂತ ಹೆಮ್ಮೆ ಪಡ್ತೀನಿ. ಮತದಾನ ಶ್ರೇಷ್ಠ ದಾನ. ದಯವಿಟ್ಟು ಯಾರು ಅದನ್ನು ಇದು ಮಾಡದೆ, ತಡ ಮಾಡದೆ ಪ್ರತಿಯೊಬ್ಬರೂ ಓಟನ್ನು ಹಾಕಬೇಕು, ನೆಚ್ಚಿನ ನಾಯಕರನ್ನು ಗೆಲ್ಲಿಸಬೇಕು ಅಂತನ್ನೋದೇ ನನ್ನ ಕಳಕಳಿಯ ಮನವಿ. ಜೊತೆಗೆ ಮತ್ತೊಂದು ಮಾತು ಹೇಳೋದಕ್ಕೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ದೇಶ ನಂತರ ನಾನು, ಮೊದಲು ದೇಶ ನಂತರ ನಾನು. ಕರ್ನಾಟಕದ ಎಲ್ಲ ನನ್ನ ತಂದೆ ತಾಯಿಗಳಲ್ಲಿ ಭಕ್ತಿಪೂರ್ವಕವಾದಂತಹ ವಿನಂತಿ, ನಾಳೆ ಮತದಾನ. 5 ವರ್ಷಕ್ಕೊಂದು ಸಾರಿ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಅಲ್ಲಿಗೆ ನಮ್ಮ ನೆಚ್ಚಿನ ನಾಯಕನನ್ನು, ಶುದ್ಧ ಹಸ್ತನನ್ನು, ಸಚ್ಚಾರಿತ್ರ್ಯವುಳ್ಳವನನ್ನು, ಯಾವುದೇ ಮತ ಭೇದ ಇಲ್ಲದಲೇ ಇರೋನ್ನ, ಶ್ರೀಮಂತ ಬಡವನ್ನು ತಾರತಮ್ಯ ಇಲ್ಲದಲೇ ಇರುವಂಥ ಒಬ್ಬ ಮಹಾನಾಯಕ. ಆ ಮಹಾನಾಯಕ ಹೇಗಿರಬೇಕು ಅಂದರೆ ಎಲ್ಲರೂ ನನ್ನವರು ಅನ್ನೋ ಒಂದು ಉದಾತ್ತ ಭಾವನೆ ಇರುವಂಥ ಒಬ್ಬ ನಾಯಕನನ್ನು ಆರಿಸುವಂತಹ ಗುರುತರವಾದ ಜವಾಬ್ದಾರಿಯನ್ನು ನನ್ನ ದೇಶ, ನನ್ನ ಸಂವಿಧಾನ ನನಗೆ ಹಕ್ಕನ್ನು ನೀಡಿದೆ. ದಯಮಾಡಿ ಎಲ್ಲರಲ್ಲೂ ಕಳಕಳಿಯ ಮನವಿ ಇಷ್ಟೇ, ಪ್ರತಿಯೊಬ್ಬರೂ ತಪ್ಪದೆ ಮತದಾನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ. ನಾನು ಜ್ಯೋತಿ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾಳೆ 18ನೇ ಲೋಕಸಭಾ ಎಲೆಕ್ಷನ್ ಇದೆ. ಸೊ ನೀವೆಲ್ಲರೂ ನಿಮ್ಮ ಮತವನ್ನು ಚಲಾಯಿಸಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಾವು ನಮ್ಮ ಒಂದು ಸೋಂಬೇರಿತನದಿಂದ ಏನಾದರೂ ನಾವು ಮತ ಚಲಾಯಿಸದೇ ಇದ್ದರೆ, ನಾವು ಆರಿಸುವ ಒಬ್ಬ ಲೀಡರು ತಪ್ಪಾಗಿ ಹೋಗ್ಬಿಡುತ್ತೆ. ಸೊ ಅದು ದೇಶಕ್ಕೇ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ನಮ್ಮ ಒಂದು ಹಣದ ಆಮಿಷಕ್ಕಾಗಲಿ ಅಥವಾ ಕುಡಿತದ ಆಮಿಷಕ್ಕಾಗಲಿ ನೀವು ಒಳಪಡದೆ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ಒಳ್ಳೆಯ ಒಂದು ಪ್ರಧಾನಿಯನ್ನು ಈ ದೇಶಕ್ಕೆ ತನ್ನಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. 18ನೇ ಲೋಕಸಭಾ ಎಲೆಕ್ಷನ್ಗೆ ಮತದಾನ ನಡೀತಾ ಇದೆ. ಮೊದಲನೇ ಹಂತದ ಮತದಾನ ಈಗ ನಾಳೆ ನಡೆಯತೈತಿ. ದಯವಿಟ್ಟು ಎಲ್ಲರೂ ತಪ್ಪದೆ ವೋಟ್ ಹಾಕ್ರಿ, ವಿವೇಚನೆಯಿಂದ ವೋಟ್ ಹಾಕ್ರಿ. ಎಲ್ರಿಗೂ ಕೂಡ ಒಂದು ಸಣ್ಣ ರಾಜಕೀಯ ಪ್ರಜ್ಞೆ ಅಂತೂ ಇದ್ದೇ ಇರ್ತವೆ. ಈಗ ಚಾನಲ್ಸ್ ಒಳಗೆ ಹೇಳಿರ್ತಾರೆ, ಪಕ್ಷದ ಬಗ್ಗೆ ಆಗಲಿ, ನಾಯಕರ ಬಗ್ಗೆ ಆಗಲಿ. ಡಿಜಿಟಲೀಕರಣ ಆಗೈತಿ, ಎಲ್ಲರ ಕೈಯಾಗ ಮೊಬೈಲ್ ಅದು, ಎಲ್ಲರ ಬಗ್ಗೆ ಗೊತ್ತಿರ್ತೈತಿ ಇವಾಗ. ಸೊ ಯಾರು ಹಿತೂರು ಅನ್ನೋದನ್ನ ವಿವೇಚನೆಯಿಂದ ಯೋಚನೆ ಮಾಡಿ ವೋಟ್ ಹಾಕ್ರಿ. ಆ್ಯಂಡ್ ಎಸ್ಪೆಷಲಿ ಹೊಸ ಮತದಾರರು, ನ್ಯೂ ಏಜ್, ಈಗ ತಾನೇ ವೋಟ್ ಹಾಕುವಂಥ ಹಕ್ಕನ್ನು ಪಡ್ಕೊಂಡಿರುವಂಥ ಮತದಾರರು, ನಿಮ್ಮ ಥಾಟ್ಸ್ಗಳು ಕೂಡ ವೈಬ್ರೆಂಟ್ ಆಗಿರ್ತವೆ, ಭಾಳ ಚಲೋದನ್ನ ತಿಳ್ಕೊಂಡಿರ್ತೀರಿ. ಸೊ ಆ ತಿಳುವಳಿಕೆಯಿಂದ ಮತ ಹಾಕಿರಿ. ವರ್ಷಕ್ಕೊಂದು ಸರಿ ಊರ ಹಬ್ಬಕ್ಕೆ ಹೋಗ್ತೀವಿ, ವರ್ಷಕ್ಕೊಂದು ಸರಿ ಬರೋ ದೊಡ್ಡ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. 5 ವರ್ಷಕ್ಕೆ ಬರುವಂತಹ ಒಂದು ನಮ್ಮ ರೆಸ್ಪಾನ್ಸಿಬಿಲಿಟಿನ ತೋರಿಸ್ಕೊಳ್ಳೋಕ್ಕಿರುವಂತಹ ಒಂದು ಅವಕಾಶ ಇದು. ದಯವಿಟ್ಟು ಮರಿಲಾರ್ದ ಎಲ್ಲರೂ ಹೋಗಿ ನಿಮ್ಮ ಮತಗಟ್ಟೆಗಳು ಎಷ್ಟೇ ದೂರ ಇದ್ದರೂ ಕೂಡ ದಯವಿಟ್ಟು ಹೋಗ್ರಿ, ನಿಮ್ಮ ಊರಿಗೆ ಹೋಗ್ರಿ, ವೋಟ್ ಹಾಕ್ರಿ, ಮತವನ್ನು ಚಲಾಯಿಸಿ. ಇದು ನಮ್ಮ ಹಕ್ಕು ಅಷ್ಟೇ ಅಲ್ಲ, ಇದು ನಮ್ಮ ಜವಾಬ್ದಾರಿ ಕೂಡ. ನಮಸ್ಕಾರ.
ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಂದರಾಜ್ TV5ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂದರೆ 18ನೇ ಲೋಕಸಭಾ ಚುನಾವಣೆ ಬರ್ತಾಯಿದೆ. ಅಂದರೆ ಈ ಎಲೆಕ್ಷನ್ನ ದಿನಾಂಕ 26 ಅಂದರೆ ನಾಳೆ ಹಾಗೂ ಮೇ 7ನೇ ತಾರೀಕು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯುತ್ತೆ. ಈಗ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ನಡೆಯುತ್ತೆ, ಅಂದರೆ ಸೌತ್ ಪಾರ್ಟ್ ಆಫ್ ಕರ್ನಾಟಕ ಅಂತ. ಏನಂದರೆ ಎಲ್ಲ ದಾನಕ್ಕಿಂತಲೂ ಹೆಚ್ಚಾದ ದಾನ ಯಾವುದು ಅಂದರೆ ಅನ್ನದಾನ ಅಂತಾರೆ. ಆ ಅನ್ನದಾನ ಸರಿಯಾಗಿ ಸಿಗಬೇಕಂತಂದರೆ ನಾವು ಮತದಾನವನ್ನು ಮಾಡಬೇಕಾಗತ್ತೆ. ಯಾಕೆ ಮಾಡಬೇಕು ಅಂತಂದರೆ ನಮಗೆ ಸದೃಢ ಭಾರತ ಬೇಕು, ಸುರಕ್ಷಿತ ಭಾರತ ಬೇಕು ಅನ್ನೋದು ನಮ್ಮ ಒಂದು ಕಲ್ಪನೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನ ಕೆಲಸ ಏನಪ್ಪ ಅಂದರೆ ಚುನಾವಣೆಗೆ ಹೋಗಿ ಮತವನ್ನು ಹಾಕೋದು. ಒಮ್ಮೆ ನಾವು ಅದನ್ನು ಮರ್ತೀವಿ ಅಂತಂದರೆ ನಾವು ಒಂದು ತಪ್ಪು ಅಭ್ಯರ್ಥಿಗಳನ್ನ ತಂದು ಕೂಡಿಸ್ತೀವಿ. ಅದರಿಂದ ಎಲ್ಲ ತಪ್ಪೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಬಾರ್ದು ಅಂತ ಪ್ರತಿ ಸಲವೂ 5 ವರ್ಷಕ್ಕೊಮ್ಮೆ ಬರುವ ಈ ಚುನಾವಣೆಗೆ ನಾನಂತೂ ಖಂಡಿತವಾಗಿ ಹೋಗಿ ಚುನಾವಣೆಯಲ್ಲಿ ಭಾಗವಹಿಸಿ ನನಗಿಷ್ಟವಾದ ಒಂದು ಅಭ್ಯರ್ಥಿಗೆ ನಾನು ಮತದಾನವನ್ನು ಮಾಡ್ತೀನಿ. ಹಾಗೆಯೇ ನನ್ನ ಒಂದು ರಿಕ್ವೆಸ್ಟ್ ನಿಮಗೆ, ತಾವುಗಳು ಮರೀದೆ ಈ ಒಂದು ಮತದಾನವನ್ನು ಮಾಡೋದ್ರಿಂದ ನಮ್ಮ ಹಕ್ಕನ್ನು ನಾವು ಕಾಯ್ಕೋತೀವಿ, ಹಾಗೆ ನಾಗರಿಕರ ಹಕ್ಕನ್ನು ಕೂಡ ಕಾಯ್ತೀವಿ ಅಂತ ಹೇಳ್ತಾ ಹೋಗಿ ಬೇಜವಾಬ್ದಾರಿ ತಂದೆಯನ್ನು ಮನೆಯಲ್ಲೇ ಕೂತ್ಕೊಂಡ್ಬೇಡಿ, ಜವಾಬ್ದಾರಿ ಹಿಡಿದು ಹೋಗಿ ಮತದಾನವನ್ನು ಮಾಡಿ ಬನ್ನಿ. ನಾಳೆ 26 ಬೆಳಗ್ಗೆ 7 ಗಂಟೆಯಿಂದಲೇ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಹಾಗೂ ಸಂಜೆ 5ರಿಂದ 5:30 ತನಕ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 6 ಗಂಟೆ ತನಕ ಇದೀವಿ ಅಂತ ಗೊತ್ತಿಲ್ಲ. ಹೀಗಾಗಿ ನನ್ನ ಹೇಳೋದು, ಪ್ರತಿಯೊಂದು 18 ವಯಸ್ಸಾದ ಮೇಲೆ ನಮಗೊಂದು ಹಕ್ಕು ಕೊಡ್ತಾರೆ, ನೀನು ಹೋಗಿ ಮತವನ್ನು ಹಾಕಬೇಕು ಅಂತ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲ ಒಂದು ಏನು ಹೇಳ್ತೀವಿ ಫೆಡ್ರಲ್ ಸ್ಟೇಟ್ ಅಂತ ಹೇಳ್ತೀವಿ ಅಥವಾ ಫೆಡ್ರಲ್ ಕಂಟ್ರಿ ಅಂತ ಹೇಳ್ತೀವಿ ಅಥವಾ ಏನೇ ಆಗಿರ್ಬೋದು, ನಮ್ಮ ಮತದಾನವನ್ನು ನಾವು ಮಾಡಬೇಕು. ಮಾಡ್ತೀರಲ್ಲ, ಮರಿಬೇಡಿ. ನಾನು ನಿಮ್ಮ ಸುಂದರಾಜ್ ಹೇಳ್ತೀನಿ, ಹೋಗಿ ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ನಮಸ್ಕಾರ. ಅತ್ಯಂತ ಉನ್ನತ ಹುದ್ದೆಯಲ್ಲಿರುವಂತಹ ಮಹಾನುಭಾವರು ರಜಾ ಸಿಕ್ಕಿದೆ, ಶುಕ್ರವಾರ ಸರ್ಕಾರಿ ರಜಾ, ಶನಿವಾರ ಒಂದು ರಜಾ ಹಾಕಿದ್ರೆ ಭಾನುವಾರನೂ ರಜಾ ಸಿಗುತ್ತೆ. 3 ದಿವಸ ಎಲ್ಲಾದರೂ ರೆಸಾರ್ಟಲ್ಲಿ ಹಾಯವಾಗಿ ಬರಬಹುದು ಅಂದ್ಕೊಂಡು ಹೋಗೋದಿದ್ರೆ ದಯವಿಟ್ಟು ಅಂತಹ ತಪ್ಪು ಮಾಡಬೇಡಿ. ನಿಮ್ಮೆಲ್ಲರಿಗೂ ಹಕ್ಕಿದೆ. ದಯವಿಟ್ಟು ನೀವು ವೋಟ್ ಮಾಡಿ. ನೀವು ವೋಟ್ ಮಾಡೋದ್ರಿಂದ, ಅಕ್ಷರಸ್ಥರು ತಪ್ಪದೇ ನೀವು ವೋಟ್ ಮಾಡೋದ್ರಿಂದ ಒಬ್ಬ ಒಳ್ಳೆಯ ಮಹಾನ್ ನಾಯಕನನ್ನು ಆರಿಸ್ಬೋದು ಅನ್ನೋದೇ ನನ್ನ ಒಂದು ಮಾತು. ದಯವಿಟ್ಟು ಇದನ್ನು ಯಾರೂ ಅನ್ಯಥಾ ಭಾವಿಸಬಾರ್ದು. ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ. ತಪ್ಪದೇ ನೀವು ನಮ್ಮ ಜೊತೆ ಮತದಾನ ಮಾಡಿ ಅನ್ನೋದೇ ನನ್ನ ಕಳಕಳಿಯ ಮನವಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ.